ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನನ್ನ ಪರ್ಸ್ ಡಿಕ್ಲಟರಿಂಗ್ ಆಗಿರುತ್ತೆ. ನಥಿಂಗ್ ಫ್ಯಾನ್ಸಿ ಬಟ್ ಇಟ್ಸ್ ಅ ರ್ಯಾಂಡಮ್ ಡಿಕ್ಲಟರಿಂಗ್ ವಿಡಿಯೋ. ಆಲ್ಸೋ ಐ ವಿಲ್ ಬಿ ಶೇರಿಂಗ್ ಮೈ ಥಾಟ್ಸ್ ಆರ್ ಒಪಿನಿಯನ್ ಅಬೌಟ್ ಕ್ರಿಯೇಟಿಂಗ್ ಅ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ಒಂದು ಯೂಟ್ಯೂಬ್ ಚಾನಲ್ ಇರೋದು ತುಂಬಾ ಯೂಸ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಯೂಟ್ಯೂಬ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಯು ಕ್ಯಾನ್ ಶೋಕೇಸ್ ಯುವರ್ ಟ್ಯಾಲೆಂಟ್, ಯು ಕ್ಯಾನ್ ಲರ್ನ್ ಆಸ್ ವೆಲ್ ಆಸ್ ಯು ಕ್ಯಾನ್ ಡಾಕ್ಯುಮೆಂಟ್ ಯುವರ್ ಲೈಫ್. ಗೊತ್ತು ಕ್ರಿಯೇಟಿಂಗ್ ಅ ಯೂಟ್ಯೂಬ್ ಚಾನಲ್ ಈಸ್ ಈಸಿ, ಬಟ್ ಡೈಲಿ ಅಪ್ಲೋಡ್ ಆರ್ ಕನ್ಸಿಸ್ಟೆಂಟ್ ಅಪ್ಲೋಡ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಾವೆಲ್ಲ ಅಂದ್ಕೊಳ್ಳೋದು ನಮ್ಮ ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಪರ್ಫೆಕ್ಟ್ ಆಗಿರಬೇಕು ಅಂತ. ಅದಕ್ಕೋಸ್ಕರನೇ ತುಂಬ ದಿನ ನಾವು ಟೈಮ್ ತೊಗೊತೀವಿ. ಬಟ್ ನನಗನ್ಸೋದು ನಾವು ಆ ಥರ ಟೈಮ್ ತೊಗೊಂಡ್ರೆ ಫೈನಲಿ ವಿ ವಿಲ್ ಎಂಡ್ ಅಪ್ ನಾಟ್ ಅಪ್ಲೋಡಿಂಗ್ ಎನಿ ವಿಡಿಯೋ. ನಾನು ಅದೇ ಮಿಸ್ಟೇಕ್ ಮಾಡ್ತಿದ್ದೆ. ಬಟ್ ಇನ್ಮೇಲೆ ಟು ಲರ್ನ್ ಟು ಬಿ ಕನ್ಸಿಸ್ಟೆಂಟ್ ಡೈಲಿ ಅಪ್ಲೋಡ್ ಚಾಲೆಂಜ್ ತೊಗೊತಾ ಇದೀನಿ ಫಾರ್ 100 days. So I'll not wait for a perfection, any random video as today, but at least 1% value added to it. Otherwise there is no point in expecting views to it. So ನೋಡೋಣ ಹೇಗೆ ಈ 100 days ಚಾಲೆಂಜ್ ಹೋಗುತ್ತೆ ಅಂತ. ಸೊ ಈ ಚಾಲೆಂಜ್ ಯಾಕೆ ಡಿಕ್ಲಟರಿಂಗ್ನೇ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದರೆ, I want to be organized always. I like to be organized, but most of the time I procrastinate to declutter. So today I thought let me start from small. So my purse is small and not too much messy, so I can easily declutter it. So I chose my purse today. So I'm not telling that every video of mine will be decluttered always. So it can be any random video that I feel like shooting. ಈ ಪರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ಇದೇ ಪರ್ಸ್ ಯೂಸ್ ಮಾಡೋದು. ಈಸಿಲಿ ಐ ಕ್ಯಾನ್ ಕೀಪ್ ಮೈ ವ್ಯಾಲೆಟ್, some important documents, my bike key, some other random things. It's very small and functional as well and very comfortable. It's not branded one, but it's very comfortable. ಈ ಚಾಲೆಂಜ್ ಬಗ್ಗೆ ಹೇಳೋದಾದರೆ ನನಗೆ ಈ 100 days ಚಾಲೆಂಜ್ ರಿಯಲಿ ಎ ಚಾಲೆಂಜ್ ಒನ್. ಯಾಕೆಂದರೆ ನಾನು ಆಲ್ರೆಡಿ 9 to 5 ಜಾಬ್ನಲ್ಲಿ ಇದ್ದೀನಿ, ಮೋಸ್ಟ್ಲಿ ವರ್ಕಿಂಗ್ ಫ್ರಮ್ ಹೋಮ್. ಸೊ ಡೆಫಿನೆಟ್ಲಿ ಐ ವಿಲ್ ಗೆಟ್ ಸಮ್ ಟೈಮ್ ಟು ರೆಕಾರ್ಡ್ ವಿಡಿಯೋ, ಬಟ್ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಚಾಲೆಂಜಿಂಗೆ. ಬಟ್ ಐ ವಿಲ್ ಟ್ರೈ ನಾಟ್ ಟು ಗಿವ್ ಅಪ್. ಈ ಪರ್ಸ್ನಲ್ಲಿ ನೀವು ನೋಡ್ಬೋದು, ಐ ಹ್ಯಾವ್ ಅ ವ್ಯಾಲೆಟ್, ಸಮ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಲೈಕ್ ಪೋಸ್ಟ್ ಆಫೀಸ್ ಪಾಸ್ಬುಕ್, ಮತ್ತು ಐ ಆಮ್ ಜಸ್ಟ್ ಟೇಕನ್ ಸ್ಕೀಮ್ ಇನ್ ಮಲ್ಬಾರ್, ಸೊ ಅದು ಪಾಸ್ಬುಕ್ ಇದೆ. ಡೈಲಿ ಶಾಪಿಂಗ್ ಲೈಕ್ ಗ್ರೋಸರಿ ಆರ್ ವೆಜಿಟೇಬಲ್ ಶಾಪಿಂಗ್ ಹೋಗೋದ್ರಿಂದ ಅದೆಲ್ಲ ಬಿಲ್ಸ್ ಕೂಡ ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ. ಮನೆಗೆ ಬಂದಮೇಲೆ ಒಂದು ಸಲ ಚೆಕ್ ಮಾಡಿ ಬಿಸಾಕ್ತೀನಿ, ಇಲ್ಲಾಂದರೆ ಸಮ್ಟೈಮ್ಸ್ ನಾನು ಅದನ್ನು ನೋಡೋಕ್ಕೂ ಹೋಗಲ್ಲ. ಈ ಥರ ಟೈಮ್ನಲ್ಲಿ ಯಾವಾಗಾದರೂ ಫ್ರೀ ಇದ್ದಾಗ ಅದನ್ನು ತೆಗೆದು ಸಪ್ರೇಟ್ ಮಾಡೋದು. ಬ್ಯಾಗಲ್ಲಿ ಯಾವಾಗಲೂ ಒಂದು ಪೆನ್ ಅಂತೂ ಇಟ್ಕೊಂಡಿರ್ತೀನಿ. ಒಂದು ನೋಟ್ಬುಕ್ ಕೂಡ ಇದೆ, ಒಂದು ಮಿನಿ ನೋಟ್ಬುಕ್ ಇದೆ. ನನ್ನ ಮಗಳು ಬ್ಯಾಂಡ್ ಅವ್ರ ಕ್ಲಿಪ್ ಅಂತೂ ಇರಲೇಬೇಕು ನನ್ನ ಬ್ಯಾಗಲ್ಲಿ, ಯಾವಾಗಲೂ ಇದ್ದೇ ಇರುತ್ತೆ. ಮತ್ತು ಒಂದು ಕ್ಯಾಂಡಿ ಕವರ್ ಕೂಡ ಇದೆ. ಸೊ ಯಾವುದ್ಯಾವುದು ಪರ್ಸ್ ಒಳಗೆ ಹೋಗಬೇಕು ಹೊರಗಡೆ ಹೋಗಬೇಕು ಎಲ್ಲ ಸಪ್ರೇಟ್ ಮಾಡಿ, ಇವಾಗ ಎಲ್ಲನೂ ಯಾವುದ್ಯಾವುದು ಒಳಗೆ ಇಟ್ಕೋಬೇಕು ಅದನ್ನೆಲ್ಲ ಪರ್ಸ್ ಒಳಗೆ ಇಟ್ಕೊತಿದ್ದೀನಿ. ಸೊ ಐ ನೋ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ಆಫ್ ಆರ್ಗನೈಸಿಂಗ್ ಅ ಪರ್ಸ್, ಬಟ್ ಐ ಥಿಂಕ್ ನಥಿಂಗ್ ರಾಂಗ್ ಇನ್ ಕ್ಯಾಪ್ಚರಿಂಗ್ ದೀಸ್ ಮೂಮೆಂಟ್ಸ್. ನಾನು ಯೂಶ್ವಲಿ ಡಿಕ್ಲಟರ್ ಮತ್ತು ಆರ್ಗನೈಸಿಂಗ್ ವೀಡಿಯೋಸು ತುಂಬ ಇಷ್ಟಪಡ್ತೀನಿ. ನನ್ನ ಹಾಗೆ ನನ್ನ ವೀಡಿಯೋಸ್ ಯಾರಿಗಾರು ರಿಲೇಟಬಲ್ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ದೆಲ್ ಕಮ್ ಆ್ಯಂಡ್ ವಾಚ್ ಮೈ ವೀಡಿಯೋಸ್. ಇಫ್ ನಾಟ್ ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಡೆಫಿನೆಟ್ಲಿ 100 days ಚಾಲೆಂಜ್ ಮುಗಿಯೋಷ್ಟೊತ್ತಿಗೆ ನಾನು ತುಂಬಾ ಪಡ್ಕೊಂಡಿರ್ತೀನಿ. ನನಗೆ ತುಂಬಾ ಕ್ಯೂರಿಯಸ್ ಇದೆ ನಾನು ಹೇಗೆ ಈ 100 days ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ಐ ಬಿಲೀವ್ ಇನ್ ಮೈ ಸೆಲ್ಫ್. ಸೊ ನಿಮಗೆ ನನ್ನ ವೀಡಿಯೋಸ್ ರಿಲೇಟಬಲ್ ಅಂತ ಅನಿಸಿದ್ರೆ, ಏನಾದ್ರು ಸ್ವಲ್ಪ ಆದರೂ ವ್ಯಾಲ್ಯೂ ಆ್ಯಡ್ ಆಗಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಗಿವ್ ಅ ಲೈಕ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಸೂನ್. ಥ್ಯಾಂಕ್ ಯು.